ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. 2026-27ನೇ ಕೇಂದ್ರ ಬಜೆಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಮಂಡನೆಯಾಗಲಿದೆ. ಎಲ್ಲರ ಚಿತ್ತ ಬಜೆಟ್ನತ್ತ ನೆಟ್ಟಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ತಮ್ಮ ಬಜೆಟ್ ಮಂಡಿಸಲಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಬಜೆಟ್ ಮಂಡನೆ ಫೆಬ್ರವರಿ ಅಂತ್ಯದಲ್ಲಿ ಅಂದ್ರೆ ಫೆಬ್ರವರಿ 28ರಂದು ಮಂಡಿಸಲಾಗ್ತಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ತಡ ಫೆಬ್ರವರಿ 28ರಂದು ನಡೀತಿದ್ದ ಬಜೆಟ್ ಫೆಬ್ರವರಿ 1ಕ್ಕೆ ದಿನಾಂಕ ನಿಗದಿ ಮಾಡಲಾಯಿತು. ಭಾರತದಲ್ಲಿ ಬಜೆಟ್ ಮಂಡನೆಯ ದಿನಾಂಕ ಮತ್ತು ಸಮಯವು ಕಾಲಕಾಲಕ್ಕೆ ಬದಲಾಗಿದೆ. ಹಿಂದೆ ಕೇಂದ್ರ ಬಜೆಟ್ ಅನ್ನ ಫೆಬ್ರವರಿ 28ರಂದು ಮಂಡಿಸಲಾಗ್ತಿತ್ತು. ಆದ್ರೆ 2017ರಲ್ಲಿ ಮೋದಿ ಸರ್ಕಾರವು ಈ ದಿನಾಂಕವನ್ನ ಫೆಬ್ರವರಿ 1ಕ್ಕೆ ಬದಲಾವಣೆ ಮಾಡಿತು. ಇದರಿಂದ ಸಂಸತ್ತಿನಲ್ಲಿ ಬಜೆಟ್ಗೆ ಶೀಘ್ರ ಅನುಮೋದನೆ ದೊರೆತು ಏಪ್ರಿಲ್ 1ರಿಂದ ಹೊಸ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಜಾರಿಗೆ ಬರಲು ಪ್ರಯೋಜನವಾಗಿದೆ. ಹಿಂದೆ ಫೆಬ್ರವರಿ ಕೊನೆಯಲ್ಲಿ ಮಂಡಿಸುತ್ತಿದ್ದಾಗ ಅನುಷ್ಠಾನ ವಿಳಂಬವಾಗ್ತಿತ್ತು. ಈ ದಿನಾಂಕವನ್ನ 2017ರಲ್ಲಿ ಮೋದಿ ಸರ್ಕಾರವು ಅರುಣ್ ಜೇಟ್ಲಿ ಅವರ ಅವಧಿಯಲ್ಲಿ ಬದಲಾಯಿಸಿತು. ಬಜೆಟ್ ಮಂಡನೆ ಮತ್ತು ಅನುಮೋದನೆ ಪ್ರಕ್ರಿಯೆಗಳನ್ನ ಸುಗಮಗೊಳಿಸಿ ವಿಳಂಬಗಳನ್ನ ತಪ್ಪಿಸುವುದೇ ಈ ದಿನಾಂಕ ಬದಲಾವಣೆಯ ಮುಖ್ಯ ಉದ್ದೇಶವಾಗಿತ್ತು. ಹಾಗೆ ಏಪ್ರಿಲ್ 1ರಿಂದ ಹೊಸ ಹಣಕಾಸು ವರ್ಷ ಆರಂಭವಾಗುವುದರಿಂದ ಬಜೆಟ್ನಲ್ಲಿ ಘೋಷಿಸಿದ ಯೋಜನೆಗಳು ಏಪ್ರಿಲ್ನಿಂದಲೇ ಜಾರಿಯಾಗಬೇಕಾದರೆ ಫೆಬ್ರವರಿ ಆರಂಭದಲ್ಲಿ ಮಂಡನೆ ಅನಿವಾರ್ಯವಾಯಿತು. ಈ ಹಿಂದೆ ಫೆಬ್ರವರಿ ಕೊನೆಯ ದಿನದಂದು ಬಜೆಟ್ ಮಂಡಿಸಲಾಗ್ತಿತ್ತು. ಅದು ಬ್ರಿಟಿಷ್ ಕಾಲದ ಪದ್ಧತಿಯಾಗಿತ್ತು. 1999ರಲ್ಲಿ ಯಶವಂತ್ ಸಿನ್ಹಾ ಮಂಡನಾ ಸಮಯವನ್ನ ಬೆಳಿಗ್ಗೆ 11ಕ್ಕೆ ಬದಲಾಯಿಸಿದ್ರು. ಇನ್ನು 2026ರಲ್ಲಿ ಫೆಬ್ರವರಿ 1 ಭಾನುವಾರ ಬಂದಿದೆ. ಇಂದು ಗುರು ರವಿದಾಸ್ ಜಯಂತಿಯೂ ಹೌದು. ಭಾನುವಾರ ರಜೆ ಇರೋ ಕಾರಣ ದಿನಾಂಕ ಬದಲಾಗಬಹುದೆಂಬ ಊಹಾಪೋಹಗಳಿದ್ರೂ ಸರ್ಕಾರವು ಸಂಪ್ರದಾಯ ಮುಂದುವರಿಸಲು ಆಸಕ್ತಿ ತೋರಿಸಿದೆ. ಹಾಗೆ ಅಂತಿಮ ನಿರ್ಧಾರವನ್ನ ಕ್ಯಾಬಿನೆಟ್ ಕಮಿಟಿ ಆನ್ ಪಾರ್ಲಿಮೆಂಟರಿ ಅಫೇರ್ಸ್ ತೆಗೆದುಕೊಳ್ಳುತ್ತದೆ. ಇನ್ನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು 2026ರ ಕೇಂದ್ರ ಬಜೆಟ್ ಅನ್ನ ಸಂಸತ್ತಿನಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಇದು ಅವರ ಸತತ 9ನೇ ಬಜೆಟ್ ಮಂಡನೆಯಾಗಲಿದ್ದು ಈ ಮಂಡನೆ ಹೊಸ ಮೈಲಿಗಲ್ಲು ಸಾಧಿಸಲಿದೆ. ಈ ಬಾರಿಯೂ ಬಜೆಟ್ ಪ್ರಮುಖವಾಗಿ ಆರ್ಥಿಕ ಬೆಳವಣಿಗೆಯನ್ನ ಕಾಯ್ದುಕೊಳ್ಳುವುದು ಹಾಗೂ ಮಧ್ಯಮ ವರ್ಗದವರಿಗೆ ಪರಿಹಾರ ನೀಡುತ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಬಜೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ 3ನೇ ಅವಧಿಯ ಸರ್ಕಾರದ 2ನೇ ಪೂರ್ಣ ಬಜೆಟ್ ಆಗಲಿದೆ. ಈ ಹಿಂದಿನ ಮೊದಲ ಪೂರ್ಣ ಬಜೆಟ್ 2025ರಲ್ಲಿ ಮಂಡಿಸಲಾಗಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಒಂದೇ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಸತತ 9 ಬಜೆಟ್ಗಳನ್ನ ಪ್ರಸ್ತುತಪಡಿಸಿದ ಏಕೈಕ ವಿತ್ತ ಸಚಿವೆ ಎಂಬ ಹೊಸ ದಾಖಲೆಯನ್ನು ಸಹ ಈ ಬಾರಿ ಸೃಷ್ಟಿಸಲಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ತೆರಿಗೆ ಹಾಗೂ ಹಣದುಬ್ಬರದ ಕಾರಣದಿಂದ ಮಧ್ಯಮ ವರ್ಗದ ಜನರಿಗೆ ಒತ್ತಡ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ 2026ರ ಬಜೆಟ್ನಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಕಾಯ್ದುಕೊಳ್ಳುವ ಜೊತೆಗೆ ಮಧ್ಯಮ ವರ್ಗಕ್ಕೆ ಸೂಕ್ತ ಪರಿಹಾರ ನೀಡಲು ಸರ್ಕಾರ ಒತ್ತು ನೀಡುವ ನಿರೀಕ್ಷೆ ಇದೆ.